ನಮಸ್ತೆ ಗೆಳೆಯರೆ. ನೋಡಿ, ತೋಳದ ಹಾವು. ಕರ್ನಾಟಕದಲ್ಲಿ ಇದನ್ನ ತೋಳದ ಹಾವು ಅಂತೀವಿ. ಯುರೋಪ್ ಅಲ್ಲಿ ಇದನ್ನ ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ಯಾಕಂದ್ರೆ ಇದರ ಬಾಯಿ ಹತ್ರ ಸ್ವಲ್ಪ ಗಮನಿಸಿ ನೋಡಿ, ಇದರ ಬಾಯಿ ಹತ್ರ ತೋಳದ ಬಾಯಿ ಇದ್ದಂಗಿದೆ ಇದ್ರದ್ದು. ಬಟ್ ಇದರ ಇಂಪಾರ್ಟೆನ್ಸು ಯಾವುದೇ ಸರ್ಪ ಸಂತತಿಗಿಂತ ಹೆಚ್ಚೆ ಅಂತ ಹೇಳ್ಬೋದು. ಏನಂದ್ರೆ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮನೇಲಿ ಪೆಸ್ಟ್ ಕಂಟ್ರೋಲ್ ಕೆಲಸ ಇದು ಮಾಡುತ್ತೆ. ಜಿರಳೆ, ಹಲ್ಲಿ ತಿನ್ನುತ್ತೆ. ಹಲ್ಲಿಯ ಸಂಖ್ಯೆ 20 ಆದ ತಕ್ಷಣ ಇದಕ್ಕೆ ಹೆಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ, ನಿಮ್ಮ ಮನೆಯೊಳಗೆ ಇದಿರುತ್ತೆ. ನಿಮ್ಗೆ ಇದು ಇರೋದೇ ಗೊತ್ತಾಗಲ್ಲ. ನಿಮಗೆ ರಾತ್ರಿ ಹೊತ್ತು ನೀವಿಲ್ಲದೆ ಇರೋವಾಗ ಹೊರಗಡೆ ಬರುತ್ತೆ. ನಿಮ್ಮೆಲ್ಲರ ಮನೆಯಲ್ಲೂ ಇದಿರಬಹುದು. ಇನ್ನು ನಮ್ಮ ಹಳ್ಳಿಗಾಡುಗಳಲ್ಲಿ ಕಂಪಲ್ಸರಿ ಇರುತ್ತೆ. ಇದು ದೇವರು ಕಳಿಸಿರುವಂತಹ ಪ್ರತಿನಿಧಿ ಇದು. ಈ ಹಾವುಗಳ ಸಂಖ್ಯೆ ಕೂಡ ಜಾಸ್ತಿ ಆದ ತಕ್ಷಣ ಕೆರೆ ಹಾವುಗಳು ಮನೆಗೆ ನುಗ್ಗತ್ತೆ. ಹಾಗಾಗಿ ನೀವು ಸ್ವಚ್ಛವಾಗಿದ್ರೆ ಯಾವ ಹಾವುಗಳು ಬರೋದಿಲ್ಲ. ಮನೇಲಿ ಎಲ್ಲ ಪೆಸ್ಟನ್ನು ಇಟ್ಕೋತೀರಿ, ಪೆಸ್ಟ್ ಕಂಟ್ರೋಲು ಕರಿತೀರಿ. ಇವುಗಳ ಸಂತತಿ ಅಳಿವಿನ ಅಂಚಿಗೆ ಹೋಗಿದೆ. ಇವುಗಳ ಸಂತತಿಯನ್ನು ಹಾಳು ಮಾಡಬಾರ್ದು. ಪ್ರಕೃತಿಯ ಈಕೋಸಿಸ್ಟಮ್ ಅನ್ನು ಕಾಪಾಡ್ತಾ ಇದೆ. ದೇವಸರ್ಪಗಳಿವೆಲ್ಲ ತುಂಬ ಸಾಧು, ಕಚ್ಚೋದೇ ಇಲ್ಲ. ಕಚ್ಚಿದ್ರೂ ವಿಷ ಅಲ್ಲ. ತೋಳದ ಹಾವು ಸೌಂದರ್ಯ ನೋಡಿ. ಧನ್ಯವಾದ. ಉರಗ ರಕ್ಷ ಅಹೋರಾತ್ರ. ನಿಧಾನಕ್ಕೆ ನೆಲದ ಮೇಲೆ ಬಿಡೋಣ. ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೂವಿನ ತರ ಮುದ್ರಕೊಂಡು ಹೋಗ್ಬಿಡುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಬೆಳಕಿನಿಂದ ರಕ್ಷಣೆ ಕೊಟ್ಟರೆ ಸಾಕು. ತಾಯಿಯ ತಲ್ಪದಲ್ಲಿ ಮಲಗದಂಗೆ ಮಲಗುತ್ತಿದ್ದು. ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ಧಾರ್ತ ರಾಷ್ಟ್ರಕಾಲಿಯಂ ಶಂಖಪಾಲ ತಕ್ಷಕಂ. ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ಧಾರ್ತ ರಾಷ್ಟ್ರಕಾಲಿಯಂ ಶಂಖಪಾಲ ತಕ್ಷಕಂ. ನೋಡ್ರೋ, ಇವತ್ತು ನಾವು ಪೆಸ್ಟ್ ಕಂಟ್ರೋಲ್ಗೆ ಸಾವಿರಾರು ರೂಪಾಯಿ ಕೊಟ್ಟು ಜನನ ಕರೆಸ್ತೀವಿ. ನಮ್ಮ ಪೂರ್ವಜರ ಕಾಲದಿಂದನೂ ನಮ್ಮ ಮನೆ ಪೆಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದ ಹಾವು ಇದು, ತೋಳದ ಹಾವು. ಇದು ತುಂಬಾ ಕರ್ನಾಟಕದ ಶ್ರೇಷ್ಠ ಹಾವು, ತೋಳದ ಹಾವು. ಯಾಕೆಂದ್ರೆ ಹಾವಿನ ಸಂಕುಲದಲ್ಲಿ ಅತ್ಯಂತ ಮೂಲ ಸಂಕುಲ ಇದು. ಇದರಿಂದಾನೇ ಹಾವುಗಳು ಕೂಡ ಜೀವಂತ ಇರೋದು. ಇದರ ಸಂಖ್ಯೆ ಜಾಸ್ತಿ ಆದರೆ ಕೆರೆ ಹಾವು ಬರುತ್ತೆ, ನಾಗರ ಹಾವು ಬರುತ್ತೆ. ನಾಗರ ಹಾವಿನ ಸಂಖ್ಯೆ ಜಾಸ್ತಿ ಆದರೆ ಕಾಳಿಂಗ ಸರ್ಪ ಬರುತ್ತೆ. ಹಲ್ಲಿಗಳ ಸಂಖ್ಯೆ ಜಾಸ್ತಿ ಆದರೆ ಇದು ಬರುತ್ತೆ. ನಿಮ್ಮ ಮನೇನ ಸ್ವಚ್ಛವಾಗಿರುತ್ತೆ. ಇದು ಬಂದ್ರೆ ಜಿರಳೆಗಳಿರಲ್ಲ. ಇದನ್ನ ಬಿಟ್ಟು ನೀವು ಪೆಸ್ಟ್ ಕಂಟ್ರೋಲ್ ಅವರಿಗೆ ಆಹಾರ ಆಗ್ತಾ ಇದ್ರಿ, ಅವ್ರಿಗೂ ಒಳ್ಳೇದಾಗ್ಲಿ. ಆದ್ರೆ ಈ ಹಾವುಗಳನ್ನ ಕೊಲ್ಲೋದು ಬಿಟ್ಬಿಡಿ ದಯವಿಟ್ಟು. ಮನೇಲಿದ್ರು ಆರಾಮಾಗಿ ಮಗು ತರ ಇರುತ್ತೆ ನೋಡಿ. ಏನು ಮಾಡಲ್ಲ, ತುಂಬಾ ಸಾಫ್ಟ್ ಮಗು ತರ ಇದು. ಈ ತೋಳದ ಹಾವಿನ ಗುಣ ಕಚ್ಚುವುದಲ್ಲ. ಗೆಳೆಯರೆ, ಸ್ವಲ್ಪ ಆ ಮಂತ್ರ ಹೇಳಿದ್ರೆ ಸ್ವಲ್ಪ ಸಂಮೋಹನಕ್ಕೊಳಗಾಗುತ್ತೆ. ಹಾವಿನ ಸಂಕುಲ. ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಳಂ ಧಾರ್ತ ರಾಷ್ಟ್ರಕಾಲಿಯಂ ಶಂಖಪಾಲ ತಕ್ಷಕಂ. ನೋಡಿ, ಅದು ಇವಾಗ ಸಂಮೋಹನಕ್ಕೊಳಗಾಗಿದೆ. ಈ ತೋಳದ ಹಾವುಗಳ ಸಂತತಿಯನ್ನ ನಾವು ಕಾಪಾಡಬೇಕು. ಇದು ನಿರ್ನಾಮ ಆಗ್ತಾ ಇದೆ. ನಮ್ಮ ಅದೃಷ್ಟ ಇವತ್ತು ಇಷ್ಟು ದೊಡ್ಡ ಪಿರಿದಾದ ತೋಳದ ಹಾವು ಸಿಕ್ಕಿದೆ. ತೋಳದ ಹಾವುದಲ್ಲಿ ವೃದ್ಧ ಅಂತ ಹೇಳ್ಬೋದು. ಇದಕ್ಕಿಂತ ಚಿಕ್ಕದಾಗಿರುತ್ತೆ ತೋಳದ ಹಾವುಗಳು. ಎಷ್ಟು ಸಾಫ್ಟ್ ನೋಡಿ ಈ ಹಾವು, ಎಷ್ಟು ಮೃದು, ಕಂಫರ್ಟಬಲ್. ಅದಕ್ಕೆ ಬಾಲಕ್ಕೂ ಸಪೋರ್ಟ್ ಕೊಡಬೇಕು, ತಲೆಗೂ ಸಪೋರ್ಟ್ ಕೊಡಬೇಕು. ಮಗುವಿನಂತ ಹಾವು ನೋಡಿ. ಸ್ವಲ್ಪ ಮೂಮೆಂಟ್ ಕೊಟ್ರೆ ಅದು ರೆಸ್ಪಾನ್ಸ್ ಕೊಡುತ್ತೆ ನೋಡಿ. ಇದರ ಕಣ್ಣೆಲ್ಲ ತೋಳದ ರೀತಿಯಲ್ಲಿ ಇರೋದ್ರಿಂದ ಇದನ್ನು ತೋಳದ ಹಾವು ಅಂತ ಕರೆದ್ರು. ತೋಳದ ಹಾವಿನ ರಕ್ಷಣೆಗಾಗಿ ಉರಗ ರಕ್ಷ. ಧನ್ಯವಾದ. ಅಹೋ.